ನಮಸ್ಕಾರ ವಿದ್ಯಾರ್ಥಿಗಳೇ. NMMSನ ಪುನರಾವರ್ತನೆಯ 19ನೇ ಭಾಗಕ್ಕೆ ನಿಮಗೆಲ್ಲ ಸ್ವಾಗತ. ಪ್ರತಿಮಾಳು ಒಂದು ವರ್ಗಕೋಣೆಯಲ್ಲಿ ಮೇಲಿನಿಂದ 23ನೇ ರ್ಯಾಂಕ್ ಹಾಗೂ ಕೆಳಗಿನಿಂದ 27ನೇ ರ್ಯಾಂಕ್ ಗಳಿಸಿದ್ದಾಳೆ. ಅವಳ ವರ್ಗಕೋಣೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಇದು ಇವತ್ತಿನ ಮೊದಲನೆಯ ಲೆಕ್ಕ. ಹೇಗ್ ಮಾಡೋದು? ಪ್ರತಿಮಾಳ ತರಗತಿಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಲ್ವಾ? ತುಂಬಾ ಮಕ್ಳಿರ್ತಾರೆ. ಆದ್ರೆ ರ್ಯಾಂಕ್ ಪ್ರಕಾರ ನೋಡಿದ್ರೆ ಮೇಲಿನಿಂದ ಲೆಕ್ಕ ಹಾಕ್ತಾ ಹೋದ್ರೆ ಅವಳು ಯಾವ ಜಾಗದಲ್ಲಿದ್ದಾಳೆ? 23ನೇ ರ್ಯಾಂಕ್ ಗಳಿಸಿದ್ದಾಳೆ ಅಲ್ವಾ? ಅವಳಿಗಿಂತ ಮುಂಚೆ 22 ಜನ ಇದ್ದಾರೆ, ಇವಳು 23ನೇಯವಳು ಅಲ್ವಾ? ಕೆಳಗಿನಿಂದ ನೋಡಿದ್ರೆ, ಕೆಳಗಿನಿಂದ ಲೆಕ್ಕ ಹಾಕಿದ್ರೆ ಅವಳು ಯಾವ ಪೊಸಿಷನ್ ನಲ್ಲಿದ್ದಾಳೆ? ಅವಳು 27ನೇ ರ್ಯಾಂಕ್ ನಲ್ಲಿ ಇದ್ದಾಳೆ. ಹಾಗಿದ್ರೆ ಆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹೇಗ್ ಮಾಡೋದು? ಈಗ ಇದನ್ನು ಸ್ವಲ್ಪ ನೀವು ಗಮನಿಸಿ. ಮೇಲಿನಿಂದ ರ್ಯಾಂಕ್ ಲೆಕ್ಕ ಹಾಕಿದಾಗ ಅವಳು 23ನೇ ರ್ಯಾಂಕ್ ಪಡೆದಿದ್ದಾಳೆ. ಹಾಗಿದ್ರೆ ಇಲ್ಲಿ ಅವಳವರೆಗೆ ಮೇಲಿನಿಂದ ಲೆಕ್ಕ ಹಾಕಿದ್ರೆ 23 ಮಕ್ಕಳು ಇದ್ದಾರೆ ಅಲ್ವಾ? ಅದೇ ತರ ಕೆಳಗಿನಿಂದ ಲೆಕ್ಕ ಹಾಕ್ತಾ ಹೋದ್ರೆ ಏನಾಗುತ್ತೆ? ಅವಳು 27ನೇ ರ್ಯಾಂಕ್ ಪಡೆದಿದ್ದಾಳೆ. ಅಂದ್ರೆ ಆ ಪೊಸಿಷನ್ಗೆ ಅವಳು ಬರುವಾಗ ಅವಳ 27ನೇ ರ್ಯಾಂಕ್ ಅಂತಾದ್ರೆ ಅವಳಿಗಿಂತ ಮುಂಚೆ ಎಷ್ಟು ಜನ ಇದ್ದಾರೆ? ಅವಳಿಗಿಂತ ಮುಂಚೆ 26 ಜನ ಮಕ್ಕಳಿದ್ದಾರೆ ಅಲ್ವಾ? ಹಾಗಿದ್ರೆ ಟೋಟಲ್ ಆಗಿ ನೋಡಿದ್ರೆ ಮೇಲಿನಿಂದ ಇವಳು 23ನೇ ರ್ಯಾಂಕ್, ಕೆಳಗಿನಿಂದ ಇವಳಿಗಿಂತ ಹಿಂದೆ 26 ಜನ ಇದ್ದಾರೆ. ಹಾಗಾದ್ರೆ ಲೆಕ್ಕ ಹಾಕಿದ್ರೆ ಏನ್ ಮಾಡ್ಬೋದು ನಾವು? 23 ಮತ್ತು 26 ಕೂಡಿಸಿದ್ರೆ ಆ ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಎಷ್ಟು? 49 ಮಕ್ಕಳು ಅಲ್ವಾ? ಇದಕ್ಕೆ ಇನ್ನೂ ಸುಲಭದ ವಿಧಾನವಿದೆ. ಏನಂದ್ರೆ ಇಲ್ಲಿ ಕೊಟ್ಟಿರುವಂತಹ ಲೆಕ್ಕದಲ್ಲಿ ಈ ತರ ಲೆಕ್ಕ ಕೊಟ್ಟಾಗ ಇಲ್ಲೇನ್ ಹೇಳಿದ್ದಾರೆ? ಮೇಲಿನಿಂದ 23ನೇ ರ್ಯಾಂಕ್, ಕೆಳಗಿನಿಂದ 27ನೇ ರ್ಯಾಂಕ್ ಈ ತರ ಕೊಟ್ಟಾಗ ನಾವೇನ್ ಮಾಡ್ಬೇಕು ಅಂದ್ರೆ ಆ ಎರಡು ರ್ಯಾಂಕ್ ಗಳನ್ನು ಕೂಡಿಸ್ಬೇಕು. ಎಷ್ಟು ಬರುತ್ತೆ? 23 ಮತ್ತೆ 27 ಟೋಟಲ್ ಆಗಿ ಎಷ್ಟಾಗುತ್ತೆ? 50. ಒಬ್ಬಳದ್ದೇ ಪೊಸಿಷನ್ 23ನೇ ಮತ್ತೆ 27ನೇ ರ್ಯಾಂಕ್ ಇದ್ದ ಕಾರಣ ನಾವು ಅದರಿಂದ ಒಂದನ್ನು ಕಳಿಬೇಕು. ಆಗ ನಮಗೆ ಟೋಟಲ್ ಸ್ಟೂಡೆಂಟ್ಸ್ ನ ಲೆಕ್ಕ ಸಿಗತ್ತೆ. ನೀವು ಹೇಗಾದ್ರೂ ಮಾಡ್ಬೋದು. ಆದ್ರೆ ನಿಮ್ಗೆ ಇದು ಅಭ್ಯಾಸ ಆದ ಹಾಗೆ ಸುಲಭದಲ್ಲಿ ಕೂಡ್ಲೆ ಉತ್ತರ ಗೊತ್ತಾಗ್ಬೇಕು ಅಂತಿದ್ರೆ ನೀವೇನ್ ಮಾಡ್ಬೇಕು? ಈ ತರ ಲೆಕ್ಕ ಕೊಟ್ಟಾಗ ಮೇಲಿನಿಂದ ಕೊಟ್ಟ ರ್ಯಾಂಕ್ ಅನ್ನು ಕೆಳಗಿನಿಂದ ಕೊಟ್ಟ ರ್ಯಾಂಕ್ ಅನ್ನು ಕೂಡಿಸ್ಬೇಕು, ಅದರಿಂದ ಒಂದನ್ನು ಮೈನಸ್ ಮಾಡ್ಬೇಕು. ಓಕೆ, ಆ ಒಂದನ್ನು ಯಾಕೆ ಮೈನಸ್ ಮಾಡೋದು ಅನ್ನೋದು ಅರ್ಥ ಆಯ್ತು ತಾನೇ? ಸರಿ, ಹಾಗಿದ್ರೆ ಯಾವ ಆಪ್ಷನ್ ಉತ್ತರ? ಆಪ್ಷನ್ ಬಿ 49 ಅಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. 3ಕ್ಕೆ 28 ಆದರೆ 4ಕ್ಕೆ ಎಷ್ಟು ಅಂತ ಕೇಳಿದ್ದಾರೆ. ಇದು ಯಾವ ತರದ ಲೆಕ್ಕ? ಸಂಖ್ಯಾ ಸಾಮ್ಯತೆಯ ಲೆಕ್ಕ ಅಲ್ವಾ? ಹೇಗ್ ಮಾಡೋದು? 3 28 ಆಗಿದೆ. ಹಾಗಿದ್ರೆ 4 ಏನಾಗತ್ತೆ? 3 28 ಆಗ್ಬೇಕು ಅಂತಿದ್ರೆ ಏನ್ ಮಾಡ್ಬೇಕು? 3ಅನ್ನು ಘನ ಮಾಡ್ಬೇಕು. ಏನಾಗತ್ತೆ? 27 ಆಗತ್ತೆ. ಅದಕ್ಕೆ ಒಂದನ್ನು ಸೇರಿಸಿದ್ರೆ ನಮ್ಗೆ ಏನ್ ಸಿಗುತ್ತೆ? 28 ಅಂತ ಸಿಗುತ್ತೆ ಅಲ್ವಾ? ಅದೇ ತರ ಈಗ 4 ಅದನ್ನೇನ್ ಮಾಡ್ಬೇಕು? 4ಅನ್ನು ಘನ ಮಾಡಬೇಕು. ಎಷ್ಟು ಬರುತ್ತೆ? 64. ಅದಕ್ಕೇನ್ ಮಾಡ್ಬೇಕು? ಒಂದನ್ನು ಸೇರಿಸಿದ್ರೆ ಏನ್ ಸಿಗುತ್ತೆ? 65. ಈ ಲಾಜಿಕ್ ಅನ್ನು ಬಳಸಿದ್ರೆ ಉತ್ತರ 65 ಅಂತ ಬರುತ್ತೆ. ಇದೆಯಾ? ಹೌದು. ಎಲ್ಲಿದೆ? ಆಪ್ಷನ್ ಡಿ ಯಲ್ಲಿ ನಮ್ಮ ಉತ್ತರ ಇದೆ. ಸರಿ, ಮುಂದಿನ ಲೆಕ್ಕ ಮಾಡೋಣ. ಇಲ್ಲಿ ತಪ್ಪಾದ ಸಂಖ್ಯೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಕೊಟ್ಟಿರುವ ಸಂಖ್ಯೆಗಳನ್ನು ನೋಡಿ: 1, 9, 27, 49, 81 ಮತ್ತು 121. ನೀವು ಇಷ್ಟರ ತನಕ NMMS ಪರೀಕ್ಷೆಗೆ ಚೆನ್ನಾಗಿ ಸಿದ್ಧತೆ ಮಾಡ್ತಾ ಇದ್ರೆ ಈ ಸಂಖ್ಯೆಗಳನ್ನು ನೋಡಿದ ಕೂಡಲೇ ನಿಮ್ಗೆ ಇದರಲ್ಲಿ ಯಾವುದು ತಪ್ಪು ಅನ್ನೋದನ್ನು ಗುರುತಿಸ್ಲಿಕ್ಕೆ ಸುಲಭವಾಗಿರುತ್ತೆ. ಹೇಳ್ಬಹುದಾ? ಇಲ್ಲಿ ತಪ್ಪಾಗಿರುವ ಸಂಖ್ಯೆ 27. ಯಾಕೆ ಅಂದ್ರೆ ಉಳಿದ ಸಂಖ್ಯೆಗಳು ಎಲ್ಲ ವರ್ಗ ಸಂಖ್ಯೆಗಳು, ಈ 27 ಅನ್ನೋದು ಮಾತ್ರ ಒಂದು ಘನ ಸಂಖ್ಯೆ ಅಲ್ವಾ? 1, 1ರ ವರ್ಗ 1, 3ರ ವರ್ಗ 9, 7ರ ವರ್ಗ 49, 9ರ ವರ್ಗ 81,
11ರ ವರ್ಗ 121 ಅಲ್ವಾ? ಆದ್ರೆ 27 ಅನ್ನೋದೇನು? ಅದು ವರ್ಗ ಸಂಖ್ಯೆ ಅಲ್ಲ, ಅದೊಂದು ಘನ ಸಂಖ್ಯೆ. ಸೊ ಇದೊಂದು ಸಂಖ್ಯೆ ಮಾತ್ರ ಉಳಿದ ಸಂಖ್ಯೆಗಳಿಗಿಂತ ಭಿನ್ನವಾಗಿದೆ ಅಲ್ವಾ? ಸೊ ಈ ಸಂಖ್ಯಾ ಶ್ರೇಣಿಯಲ್ಲಿ ಅಲ್ಲಿ 27 ಅನ್ನೋದು ಬರಬಾರ್ದಿತ್ತು ಅಲ್ವಾ? ಸೊ ಹಾಗಿದ್ರೆ ನಮ್ಮ ಉತ್ತರ ಯಾವುದು? 27. ಆಪ್ಷನ್ ಡಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ 3 ಚಿತ್ರಗಳನ್ನು ಕೊಟ್ಟಿದ್ದಾರೆ. 3 ಚಿತ್ರಗಳಲ್ಲಿ 3 ಸಂಖ್ಯೆಗಳು. 3ನೇ ಚಿತ್ರದಲ್ಲಿ 2 ಸಂಖ್ಯೆ ಕೊಟ್ಟು 3ನೇ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಉತ್ತರ ಹೇಳ್ಬೋದಾ? ಮೊದಲನೇ ಹಾಗೂ 2ನೇ ಚಿತ್ರವನ್ನು ಗಮನಿಸಿದ್ರೆ ಸಂಖ್ಯೆಗಳ ನಡುವೆ ಏನು ಸಂಬಂಧ ಇದೆ ಹೇಳ್ಬೋದಾ? 4, 49 ಕೆಳಗಡೆ 14 ಅಂತ ಆಗಿದೆ. ಸೊ ಹೇಗೆ 14 ಬಂತು? ಸ್ವಲ್ಪ ಚೆಕ್ ಮಾಡಿ. 4, 49, 9, 36, 16, 25 ಇವೆಲ್ಲ ಏನು? ಇವೆಲ್ಲ ವರ್ಗ ಸಂಖ್ಯೆಗಳು ಅಲ್ವಾ? ಸೊ 4 ಮತ್ತು 49 ಇವೆರಡರ ವರ್ಗಮೂಲವನ್ನು ಕಂಡು ಹಿಡಿದ್ರೆ ಏನ್ ಸಿಗುತ್ತೆ ನಮ್ಗೆ? 4ರ ವರ್ಗಮೂಲ 2 ಅಲ್ವಾ? ಅದೇ ತರ 49ರ ವರ್ಗಮೂಲ 7. ಈಗ ಈ ವರ್ಗಮೂಲಗಳನ್ನು ಗುಣಿಸಿ ಏನ್ ಸಿಗುತ್ತೆ? 14 ಅಂತ ಸಿಗುತ್ತೆ ಅಲ್ವಾ? ಅದೇ ತರ 2ನೇ ಚಿತ್ರದಲ್ಲಿ ನೋಡಿ, 9ರ ವರ್ಗಮೂಲ 3, 36ರ ವರ್ಗಮೂಲ 6. ಈ 3 ಮತ್ತು 6 ಗುಣಿಸಿದ್ರೆ ಏನ್ ಸಿಗುತ್ತೆ? 18 ಅಂತ ಸಿಗುತ್ತೆ. ಹಾಗಿದ್ರೆ 3ನೇ ಚಿತ್ರದಲ್ಲಿ ಏನಾಗ್ಬೇಕು? 16ರ ವರ್ಗಮೂಲ 4, 25ರ ವರ್ಗಮೂಲ 5. ಸೊ 4 ಗುಣಿಸು 5 ಅಂದ್ರೆ ಏನು? 4 5 20. ಹಾಗಿದ್ರೆ ನಮ್ಮ ಉತ್ತರ ಆಪ್ಷನ್ ಎ 20 ಅಲ್ವಾ? ಸರಿ, ಮುಂದಿನ ಲೆಕ್ಕ ಮಾಡೋಣ. ಸರಿ, ಈಗ ಈ 5ನೇ ಲೆಕ್ಕ ನೋಡೋಣ. ಮಾತ್ರಿಕೆಗೆ ಸಂಬಂಧಪಟ್ಟಿರುವಂತಹ ಲೆಕ್ಕ. ಇಲ್ಲಿ ಕೊಟ್ಟಿರುವ ಮಾತ್ರಿಕೆಯಲ್ಲಿ ಉಳಿದ ಸಂಖ್ಯೆಗಳನ್ನು ಗಮನಿಸುತ್ತಾ ನಾವು ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನು ಹೇಳಬೇಕು. ಸೊ ಇಲ್ಲಿ ಪ್ರತಿ ಸಂಖ್ಯೆಗಳಿಗೆ ಏನೋ ಒಂದು ಸಂಬಂಧ ಇದೆ. ಆ ಸಂಬಂಧವನ್ನು ನಾವು ಹುಡುಕಿದ್ರೆ ಈ ಪ್ರಶ್ನಾರ್ಥಕ ಚಿಹ್ನೆ ಇರೋ ಜಾಗದಲ್ಲಿ ಯಾವ ಸಂಖ್ಯೆ ಬರಬೇಕು ಅನ್ನೋದನ್ನು ನಾವು ಊಹಿಸ್ಬೋದು. ಸೊ ಸರಿಯಾಗಿ ಈ ಸಂಖ್ಯೆಗಳನ್ನು ಗಮನಿಸಿ ನಮ್ಗೆ ಯಾವುದಾದ್ರೂ ಸಂಬಂಧ ಕಾಣ್ಲಿಕ್ಕೆ ಸಿಗುತ್ತಾ ನೋಡಿ. ಈಗ ಮೊದಲನೇ ಅಡ್ಡ ಸಾಲನ್ನು ಗಮನಿಸೋಣ. 17, 13, 15 ಈ 3 ಸಂಖ್ಯೆಗಳಿಗೆ ಏನ್ ಸಂಬಂಧ ಇದೆ? ಸ್ವಲ್ಪ ಆಲೋಚಿಸಿ. ಅದೇ ತರ 3ನೇ ಸಾಲು 8, 6, 7 ಈ 3 ಸಂಖ್ಯೆಗಳಿಗೆ ಏನ್ ಸಂಬಂಧ ಇದೆ ಅಂತ ಆಲೋಚಿಸಿದ್ರೆ ನಾವು ಇಲ್ಲಿ 17 ಮತ್ತು 13 ಮೊದಲು ಕೂಡೋಣ. ಏನ್ ಸಿಗುತ್ತೆ? 30 ಅಲ್ವಾ? ಈಗ ಈ 30 2ರಿಂದ ಭಾಗಿಸಿದ್ರೆ ಏನ್ ಸಿಗುತ್ತೆ? 15 ಅಂತ ಸಿಗುತ್ತೆ ಅಲ್ವಾ? ಅದೇ ತರ 3ನೇ ಸಾಲನ್ನು ನೋಡೋಣ. 8 ಪ್ಲಸ್ 6 ಅಂದ್ರೆ ಎಷ್ಟು? 14. ಅದನ್ನು 2ರಿಂದ ಭಾಗಿಸಿದ್ರೆ ಏನ್ ಬರುತ್ತೆ? 7 ಅಂತ ಬರುತ್ತೆ. ಸೊ ಇದೇ ಲಾಜಿಕ್ ಅನ್ನು ಬಳಸಿದ್ರೆ ನಾವೇನ್ ಮಾಡ್ಬೇಕು? 9ಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸಿ ಬಳಿಕ 2ರಿಂದ ಭಾಗಿಸಿದ್ರೆ ನಮ್ಗೆ 12 ಬರುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು ಅಲ್ವಾ? ಸೊ ಹಾಗಿದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು? 9 ಮತ್ತೆ ಗೊತ್ತಿಲ್ಲದ ಸಂಖ್ಯೆ ಹಾಗೆ ಇರ್ಲಿ, ಈ 2 ಈ ಕಡೆ ತಗೊಂಡೋದ್ರೆ ಏನಾಗುತ್ತೆ? 12 2 24. ಈಗ ಏನ್ ಮಾಡ್ಬೇಕು? ಈ ಕ್ವಶನ್ ಮಾರ್ಕ್ ಹಾಗೆ ಇಟ್ಟು ಈ 9 ಈ ಕಡೆ ತಗೊಂಡು ಹೋದ್ರೆ ಏನಾಗುತ್ತೆ? 24 ಮೈನಸ್ 9 ಆಗುತ್ತೆ. ಆಗ ನಮ್ಗೆ ಬೇಕಾಗಿರೋ ಸಂಖ್ಯೆ ಸಿಗುತ್ತೆ. ಏನು ಉತ್ತರ? 15 ಸರಿಯಾದ ಉತ್ತರ ಅಲ್ವಾ? ಸೊ ಎಲ್ಲಿದೆ? 15 ಆಪ್ಷನ್ ಬಿ ಯಲ್ಲಿದೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈ ಸಂಖ್ಯಾ ಶ್ರೇಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಂಖ್ಯೆಗಳನ್ನು ಗಮನಿಸಿ. 6, 6, 7, 11, ಕ್ವಶನ್ ಮಾರ್ಕ್ 36, 61 ಅಲ್ವಾ? ಸೊ ಈ ಸಂಖ್ಯೆಗಳ ನಡುವೆ ಯಾವ ತರ ಸಂಬಂಧ ಇದೆ ಅನ್ನೋದನ್ನು ಮೊದಲು ನಾವು ಕಂಡುಹಿಡಿಬೇಕು. ಸೊ ನೋಡೋಣ. ಈ 6 ಮತ್ತೆ 6 ಇದರ ನಡುವೆ ಎಷ್ಟು ಸಂಖ್ಯೆಗಳ ಅಂತರ ಇದೆ? ಯಾವುದೇ ಅಂತರವಿಲ್ಲ. ಅದನ್ನು 0 ಅಂತ ತಗೊಳ್ಳೋಣ.
6 ಮತ್ತೆ 7 ಇದರ ನಡುವೆ 1 ಅಲ್ವಾ? 7 ಮತ್ತೆ 11 ಇದರ ನಡುವೆ ಎಷ್ಟು ಗ್ಯಾಪ್ ಇದೆ? 7 ಆದ್ಮೇಲೆ 8, 9, 10, 11 ಅಂದ್ರೆ 4 ಸಂಖ್ಯೆಗಳ ಅಂತರ. ಆಮೇಲೆ ಇಲ್ಲಿ ಕ್ವಶನ್ ಮಾರ್ಕ್ ಗೊತ್ತಿಲ್ಲ. ಆಮೇಲೆ 36 ಗೊತ್ತಿಲ್ಲ. ಈಗ 36 ಮತ್ತೆ 61 ಇದರ ನಡುವೆ ಎಷ್ಟು ಗ್ಯಾಪ್ ಇದೆ? ಲೆಕ್ಕ ಮಾಡಿ. ಎಷ್ಟು ಸಿಗುತ್ತೆ? 25 ಅಂತ ಸಿಗುತ್ತೆ ಅಲ್ವಾ? ಈಗ ನಮ್ಗೆ ಸಿಕ್ಕಿರುವಂತಹ ಈ ಸಂಖ್ಯೆಗಳನ್ನೊಮ್ಮೆ ಗಮನಿಸೋಣ. 0, 1, 4, ಆಮೇಲೆ 2 ಸಂಖ್ಯೆಗಳು ಗೊತ್ತಿಲ್ಲ, ಆಮೇಲೆ 25. ಸೊ ಈ ಸಂಖ್ಯೆಗಳನ್ನು ಗಮನಿಸಿದ್ರೆ ನಮ್ಗೆ ಯಾವ ಸಂಖ್ಯೆಗಳು ಅಂತ ಅನ್ಸುತ್ತೆ ಇದು? ಈ ಸಂಖ್ಯೆಗಳನ್ನು ಗಮನಿಸಿದ್ರೆ 0, 1, 4, 25. ಈಗ 4, 25 ಇದೆಲ್ಲ ಏನು? ವರ್ಗ ಸಂಖ್ಯೆ ಅಲ್ವಾ? ಸೊ 1 ನಾವು ವರ್ಗ ಅಂತ ತಗೊಳ್ಬಹುದು, 0 ವರ್ಗ ಅಂತ ತಗೊಳ್ಬಹುದು. ಹಾಗಿದ್ರೆ ಈ ಸಂಖ್ಯೆಗಳು ಯಾವುದರ ವರ್ಗ ಅಂತ ಒಂದ್ಸಲ ನೋಡಿದ್ರೆ 0 0ಯ ವರ್ಗ, 1 1ರ ವರ್ಗ, 4 2ರ ವರ್ಗ, ಆಮೇಲೆ ಇಲ್ಲಿ 2 ಗೊತ್ತಿಲ್ಲ, ಇಲ್ಲಿ 25 5ರ ವರ್ಗ ಅಲ್ವಾ? ಹಾಗಿದ್ರೆ ಏನಾಗ್ಬೇಕು? 0 1 2, ಆಮೇಲೆ ಇಲ್ಲಿ 3ರ ವರ್ಗ, 4ರ ವರ್ಗ, 5ರ ವರ್ಗ ಅಲ್ವಾ? ಹಾಗಿದ್ರೆ ಇಲ್ಲಿ ಏನಾಗುತ್ತೆ? 3ರ ವರ್ಗ ಅಂದ್ರೆ ಏನು? 3ರ ವರ್ಗ ಅಂದ್ರೆ 9, 4ರ ವರ್ಗ ಅಂದ್ರೆ 16. ಸೊ ಈ ಸಂಖ್ಯೆಗಳ ನಡುವಿನ ಅಂತರ ಏನಾಗಿದೆ? ವರ್ಗ ಸಂಖ್ಯೆಗಳಾಗಿವೆ ಅಲ್ವಾ? ಹಾಗಿದ್ರೆ ಇಲ್ಲಿ 11 ಮತ್ತೆ ಈ ಪ್ರಶ್ನಾರ್ಥಕ ಚಿಹ್ನೆ ಇರುವ ಸಂಖ್ಯೆಗಳ ನಡುವಿನ ಅಂತರ ಎಷ್ಟು? 9. ಹಾಗಿದ್ರೆ ನಾವೇನ್ ಮಾಡ್ಬೇಕು? 11ಕ್ಕೆ 9 ಕೂಡಬೇಕು. ಎಷ್ಟು ಬರುತ್ತೆ? 20 ಅಂತ ಬರುತ್ತೆ. ಸೊ ಒಂದು ವೇಳೆ ಇಲ್ಲಿ 20 ಆದ್ರೆ ಆ 20 ಮತ್ತು 36ರ ನಡುವೆ ಎಷ್ಟು ಅಂತರ? ಇಲ್ಲಿ ಕೊಟ್ಟಿದೆ ಏನು? 16. ಸೊ ಹಾಗಿದ್ರೆ 20 ಮತ್ತೆ 16 ಕೂಡಿದ್ರೆ ನಮ್ಗೆ ಮುಂದಿನ ಅಂಕೆ 36 ಅಂತಲೇ ಬರುತ್ತೆ. ಹಾಗಿದ್ರೆ ನಾವು ಕಂಡುಕೊಂಡ ಈ ಸಂಖ್ಯೆ ಸರಿಯಾಗಿದೆ ಅಲ್ವಾ? ಸೊ ಹಾಗಿದ್ರೆ ಉತ್ತರ ಏನು? ಉತ್ತರ 20 ಎಲ್ಲಿದೆ? ಆಪ್ಷನ್ ಎ 20 ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಇದೇ ತರ ನಿರಂತರ ಅಭ್ಯಾಸ ಮಾಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಲೆಕ್ಕಗಳನ್ನು ಮಾಡೋಣ. ಆಲ್ ದಿ ಬೆಸ್ಟ್.